ನಮಸ್ಕಾರ ಸ್ನೇಹಿತರೆ. ಕಲಿಯುಗ ಎಂದರೆ ಕಷ್ಟಗಳ ಕಾರ್ಖಾನೆ ಅಂತಾರೆ. ಆದರೆ ಎಂತಹದ್ದೇ ಕಷ್ಟವಿದ್ದರೂ ನಾನಿದ್ದೀನಿ ಎಂದು ಬೆನ್ನ ಹಿಂದೆ ನಿಲ್ಲುವ ಅದೃಶ್ಯ ಶಕ್ತಿ ನಮ್ಮ ಗುರುರಾಯರು. 350 ವರ್ಷಗಳ ಹಿಂದೆ ಸಜೀವವಾಗಿ ಬೃಂದಾವನ ಸೇರಿದ ಗುರು ರಾಘವೇಂದ್ರ ಸ್ವಾಮಿಗಳು ಇಂದಿಗೂ ಕೋಟ್ಯಂತರ ಜನರ ಪಾಲಿನ ಕಾಮಧೇನು. ಆದರೆ ರಾಯರು ಈ ಭೂಮಿಗೆ ಬರುವ ಮುನ್ನ ನಡೆದ ಘಟನೆಗಳೇನು? ಅವರು ಸಾಮಾನ್ಯ ಮಗುವಾಗಿ ಹುಟ್ಟಲಿಲ್ಲ, ಬದಲಿಗೆ ಒಂದು ಮಹಾನ್ ಸಂಕಲ್ಪದೊಂದಿಗೆ ಜನಿಸಿದರು ಎಂಬುದು ನಿಮಗೆ ಗೊತ್ತೇ? ಇಂದಿನಿಂದ ನಾವು ಆರಂಭಿಸುತ್ತಿರುವ ಈ ಗುರು ರಾಘವೇಂದ್ರ ವೈಭವ ಸರಣಿಯಲ್ಲಿ ರಾಯರ ಜೀವನದ ರೋಚಕ ಮತ್ತು ಪುಣ್ಯದ ಕಥೆಯನ್ನು ಎಳೆಯೆಳೆಯಾಗಿ ಬಿಡಿಸಿಡಲಿದ್ದೇವೆ. ಮುಂದಿನ ವಿಷಯಕ್ಕೆ ಹೋಗುವ ಮುನ್ನ ಮರೆಯದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೊಸ ವಿಡಿಯೋಗಳ ಬಗ್ಗೆ ನಿಮಗೆ ನೋಟಿಫಿಕೇಶನ್ ಸಿಗುತ್ತದೆ ಮತ್ತು ಆ ಮೂಲಕ ರಾಯರ ದಿವ್ಯ ಕೃಪೆಗೆ ಪಾತ್ರರಾಗಿ. ಬನ್ನಿ, ಇಂದಿನ ಮೊದಲ ಸಂಚಿಕೆಯಲ್ಲಿ ಆ ಪುಣ್ಯಜನ್ಮದ ಹಿನ್ನೆಲೆಯನ್ನು ತಿಳಿಯೋಣ. ರಾಯರ ಕತೆ ಶುರುವಾಗುವುದು 16ನೇ ಶತಮಾನದಲ್ಲಿ ಅಲ್ಲ, ಬದಲಿಗೆ ಕೃತಯುಗದಲ್ಲಿ. ಶಾಸ್ತ್ರಗಳ ಪ್ರಕಾರ ರಾಯರು ಸಾಕ್ಷಾತ್ ಶಂಕುಕರ್ಣರ ಅವತಾರ. ದೈವ ಇಚ್ಛೆಯಂತೆ ಅವರು ಮೊದಲು ಭಕ್ತ ಪ್ರಹ್ಲಾದನಾಗಿ ಅವತರಿಸಿದರು. ಹಿರಣ್ಯಕಶಿಪುವಿನ ಕಾಟವಿದ್ದರೂ ನಾರಾಯಣನ ನಾಮವನ್ನೇ ಜಪಿಸಿ ನರಸಿಂಹನ ಕೃಪೆಗೆ ಪಾತ್ರರಾದರು. ಅದೇ ಚೈತನ್ಯ ಮುಂದೆ ದ್ವಾಪರ ಯುಗದಲ್ಲಿ ಬಾಲಿಕ ರಾಜನಾಗಿ ಮತ್ತು ಕಲಿಯುಗದಲ್ಲಿ ವಿಜಯನಗರ ಸಾಮ್ರಾಜ್ಯದ ರಾಜಗುರುಗಳಾದ ಶ್ರೀ ವ್ಯಾಸರಾಜರಾಗಿ ಅವತರಿಸಿತು. ಶ್ರೀಕೃಷ್ಣದೇವರಾಯನಿಗೆ ಮಾರ್ಗದರ್ಶನ ನೀಡಿದ ವ್ಯಾಸರಾಜರೇ ಮುಂದಿನ ಜನ್ಮದಲ್ಲಿ ರಾಘವೇಂದ್ರರಾಗಿ ಬಂದರು ಎಂಬುದು ಬಲವಾದ ನಂಬಿಕೆ. ಅಂದರೆ ಈ ಆತ್ಮಕ್ಕೆ ಜನ್ಮಜನ್ಮಾಂತರದ ಪುಣ್ಯವಿದೆ. ಹರಿಭಕ್ತಿಯೇ ಇದರ ಉಸಿರು. ಈಗ ನಾವು 16ನೇ ಶತಮಾನದ ಅಂತ್ಯಭಾಗಕ್ಕೆ ಬರೋಣ. ಅದು ವಿಜಯನಗರ ಸಾಮ್ರಾಜ್ಯ ಅಸ್ತಮಿಸುತ್ತಿದ್ದ ಕಾಲ. ಆ ಸಮಯದಲ್ಲಿ ಗೌತಮ ಗೋತ್ರದ ಒಂದು ಬ್ರಾಹ್ಮಣ ಕುಟುಂಬ ಸಂಗೀತ ಮತ್ತು ಸಾಹಿತ್ಯಕ್ಕೆ ಹೆಸರುವಾಸಿಯಾಗಿತ್ತು. ರಾಯರ ತಾತನವರ ಹೆಸರು ಕೃಷ್ಣ ಭಟ್ಟರು. ಇವರು ಸಾಮಾನ್ಯರಲ್ಲ, ಸಾಕ್ಷಾತ್ ಕೃಷ್ಣದೇವರಾಯನಿಗೆ ವೀಣೆ ಕಲಿಸಿದ ಮಹಾನ್ ವಿದ್ವಾಂಸರು. ಇವರ ಮಗನೇ ತಿಮ್ಮಣ್ಣ ಭಟ್ಟರು. ಇವರೇ ನಮ್ಮ ಕಥೆಯ ನಾಯಕನ ರಾಯರ ತಂದೆ. ತಿಮ್ಮಣ್ಣ ಭಟ್ಟರು ಕೂಡ ಅಗಾಧ ಪಂಡಿತರು ಮತ್ತು ಮಹಾನ್ ವೀಣಾ ವಾದಕರು. ಆದರೆ ವಿಜಯನಗರದ ಪತನದ ನಂತರ ರಾಜಾಶ್ರಯವಿಲ್ಲದೆ ಬ್ರಾಹ್ಮಣ ಕುಟುಂಬಗಳು ಸಂಕಷ್ಟಕ್ಕೆ ಸಿಲುಕಿದವು. ತಿಮ್ಮಣ್ಣ ಭಟ್ಟರು ತಮ್ಮ ಪತ್ನಿ ಗೋಪಮ್ಮನವರ ಜೊತೆ ಕುಂಭಕೋಣಕ್ಕೆ ವಲಸೆ ಬರುತ್ತಾರೆ. ಕೈಯಲ್ಲಿ ಹಣವಿಲ್ಲದಿದ್ದರೂ ಅವರ ಎದೆಯಲ್ಲಿ ಅಚಲವಾದ ದೈವಭಕ್ತಿ ಮತ್ತು ಸಂಗೀತವಿತ್ತು. ತಿಮ್ಮಣ್ಣ ಭಟ್ಟರು ಮತ್ತು ಗೋಪಮ್ಮ ದಂಪತಿಗಳಿಗೆ ಈಗಾಗಲೇ 2 ಮಕ್ಕಳಿದ್ದರು. ಹಿರಿಯ ಮಗ ಗುರುರಾಜ ಮತ್ತು ಮಗಳು ವೆಂಕಟಾಂಬೆ. ಸಂಸಾರ ಸುಗಮವಾಗಿಯೇ ಸಾಗಿತ್ತು. ಆದರೆ ತಿಮ್ಮಣ್ಣ ಭಟ್ಟರ ಮನಸ್ಸಿನಲ್ಲಿ ಒಂದು ಕೊರಗು ಕಾಡುತ್ತಿತ್ತು. ನನ್ನ ಈ ವಿದ್ವತ್ತು, ಈ ವೀಣಾವಾದನ, ಈ ಧರ್ಮದ ಜ್ಞಾನ ನನ್ನ ನಂತರ ಯಾರಿಗೆ ಸೇರಬೇಕು? ಇದನ್ನು ಜಗತ್ತಿಗೆ ಸಾರುವ ತೇಜಸ್ವಿ ಮಗನೊಬ್ಬ ಬೇಕಲ್ಲವೇ ಎಂಬ ಆಲೋಚನೆ ಅವರಲ್ಲಿತ್ತು. ಕೇವಲ ವಂಶವನ್ನು ಬೆಳೆಸುವ ಮಗನಲ್ಲ, ಧರ್ಮವನ್ನು ಬೆಳೆಸುವ ಮಗನಿಗಾಗಿ ಅವರ ಆತ್ಮ ಹಂಬಲಿಸುತ್ತಿತ್ತು. ಅಂತಹ ದಿವ್ಯ ಚೇತನವನ್ನು ಪಡೆಯಲು ಮನುಷ್ಯ ಪ್ರಯತ್ನ ಸಾಲದು, ದೈವ ಕೃಪೆಯೇ ಬೇಕು ಎಂದು ದಂಪತಿಗಳು ನಿರ್ಧರಿಸಿದರು. ಅದು ಇಂದಿನಂತೆ ಬಸ್ಸು ಕಾರುಗಳಿದ್ದ ಕಾಲವಲ್ಲ. ತಿಮ್ಮಣ್ಣ ಭಟ್ಟರು ಮತ್ತು ಗೋಪಮ್ಮ ಕಾಲ್ನಡಿಗೆಯಲ್ಲೇ ತಿರುಪತಿ ತಿರುಮಲಕ್ಕೆ ಯಾತ್ರೆ ಬೆಳೆಸಿದರು. ಕಷ್ಟಪಟ್ಟು ಬೆಟ್ಟ ಹತ್ತಿ ಆ ವೆಂಕಟರಮಣನ ಸನ್ನಿಧಿಯಲ್ಲಿ ನಿಂತು, ಸ್ವಾಮಿ, ಜಗತ್ತಿಗೆ ಬೆಳಕಾಗುವಂತಹ ಒಬ್ಬ ಮಗನನ್ನು ಕರುಣಿಸು ಎಂದು ಕಣ್ಣೀರು ಹಾಕಿ ಪ್ರಾರ್ಥಿಸಿದರು. ದಿನಗಳು ಕಳೆದವು. ಅವರು ನಿರಾಶರಾಗಲಿಲ್ಲ. ಒಂದು ದಿನ ರಾತ್ರಿ ತಿಮ್ಮಣ್ಣ ಭಟ್ಟರಿಗೆ ಒಂದು ಅದ್ಭುತ ಕನಸು ಬಿತ್ತು. ಆ ಕನಸಿನಲ್ಲಿ ಸಾಕ್ಷಾತ್ ಶ್ರೀನಿವಾಸನೇ ಪ್ರತ್ಯಕ್ಷನಾಗಿ, ಭಟ್ಟರೆ, ನಿಮ್ಮ ಭಕ್ತಿಗೆ ಮೆಚ್ಚಿದ್ದೇನೆ. ನಿಮಗೆ ಒಬ್ಬ ಅಸಾಧಾರಣ ಮಗ ಹುಟ್ಟುತ್ತಾನೆ. ಅವನು ಕೇವಲ ನಿಮ್ಮ ಮಗನಾಗಿರುವುದಿಲ್ಲ, ಜಗದ್ಗುರುವಾಗಿ ಮೆರೆಯುತ್ತಾನೆ. ಆದರೆ ಎಂದು ದೇವರು ಒಂದು ಷರತ್ತು ವಿಧಿಸಿದಂತಿತು. ಆ ಮಗ ದೈವ ಕಾರ್ಯಕ್ಕಾಗಿಯೇ ಮೀಸಲು ಎಂಬ ಸೂಚನೆ ಆ ಕನಸಿನಲ್ಲಿತ್ತು. ತಿಮ್ಮಣ್ಣ ಭಟ್ಟರು ಬೆಚ್ಚಿಬಿದ್ದರು. ಆನಂದ ಬಾಷ್ಪ ಸುರಿಸಿದರು. ತಮಗೆ ಹುಟ್ಟಲಿರುವ ಮಗು ಸಾಕ್ಷಾತ್ ವೆಂಕಟೇಶ್ವರನ ಪ್ರಸಾದ ಎಂದು ಭಾವಿಸಿ ಮಗುವಿಗೆ ದೇವರ ಹೆಸರನ್ನೇ ಇಡಲು ನಿರ್ಧರಿಸಿದರು. ಹೀಗೆ ತಿರುಪತಿ ತಿಮ್ಮಪ್ಪನ ಅನುಗ್ರಹದೊಂದಿಗೆ ದಂಪತಿಗಳು ಊರಿಗೆ ಮರಳಿದರು. ಕ್ರಿಸ್ತಶಕೆ 1595ರಲ್ಲಿ ಭುವನಗಿರಿಯಲ್ಲಿ ಆ ಶುಭಗಳಿಗೆ ಹತ್ತಿರವಾಯಿತು. ಆದರೆ ಸ್ನೇಹಿತರೆ, ಹುಟ್ಟಿದ ಮಗು ಮುಂದೆ ಪಟ್ಟ ಕಷ್ಟಗಳು ಒಂದೆರಡಲ್ಲ. ಚಿನ್ನದ ಚಮಚ ಬಾಯಲ್ಲಿ ಇಟ್ಟುಕೊಂಡು ಹುಟ್ಟಬೇಕಾದ ಮಗು ಬಡತನದ ಬೆಗೆಯಲ್ಲಿ ಬೆಂದಿದ್ದು ಯಾಕೆ? ಸರಸ್ವತಿ ದೇವಿಯೇ ನಾಲಿಗೆಯ ಮೇಲೆ ನೆಲೆಸಿದ್ದರೂ ಊಟಕ್ಕೆ ಪರದಾಡುವ ಸ್ಥಿತಿ ಬಂದಿದ್ದು ಹೇಗೆ? ಆ ರೋಚಕ ಮತ್ತು ಕಣ್ಣೀರು ತರಿಸುವ ವೆಂಕಟನಾಥನ ಬಾಲ್ಯದ ಕಥೆಯನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ರಾಯರ ಭಕ್ತರಾಗಿದ್ದರೆ ತಪ್ಪದೇ ಈ ವಿಡಿಯೋ ಲೈಕ್ ಮಾಡಿ, ಕಮೆಂಟ್ನಲ್ಲಿ ಓಂ ಶ್ರೀ ರಾಘವೇಂದ್ರಾಯ ನಮಃ ಎಂದು ಬರೆಯಿರಿ. ಎಲ್ಲರಿಗೂ ಒಳ್ಳೆಯದಾಗಲಿ.